ನನ್ನ 3rd ಮಂತ್ ಪ್ರೆಗ್ನೆನ್ಸಿಯಲ್ಲಿ ನನಗೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನನಗೆ ಆನ್ಲೈನ್ ಕ್ಲಾಸ್ ಇದ್ದಿದ್ದರಿಂದ ದಿನಪೂರ್ತಿ ನನಗೆ ಇದೇ ಕ್ಲಾಸಸ್ಸೇ ಸರಿ ಹೋಗ್ತಾ ಇತ್ತು ಫಸ್ಟು. ನನಗೆ 3rd ಮಂತಲ್ಲಿ ಕೂಡ ತುಂಬಾ ಚಳಿ ಆಗ್ತಾ ಇತ್ತು. ತುಂಬ ಓವರಾಗಿ ಚಳಿ ಆಗ್ತಾ ಹೋಗ್ತಾ ಇತ್ತು. ದಿನಪೂರ್ತಿ ನಾನು ಸ್ವೆಟ್ರು ಮತ್ತು ಸಾಕ್ಸ್ನ ಹಾಕ್ಕೊಂಡೇ ಇರ್ತಾ ಇದ್ದೆ. ಸಡನ್ನಾಗಿ ಮನೆಯಲ್ಲೇ ಇದ್ದಿದ್ದರಿಂದ ಒಂಥರ ಫೀಲ್ ಆಗ್ತಾ ಇತ್ತು. ಇನ್ಸ್ಟಿಟ್ಯೂಷನಲ್ಲಿ ತುಂಬ ಜನ ಇರ್ತಾಯಿದ್ರು ಜೊತೆಗೆ. ಬಟ್ ಈಗ ಮನೆಯಲ್ಲೇ ಇರೋದಕ್ಕೆ ತುಂಬ ಲೋನ್ಲಿ ಫೀಲ್ ಆಗ್ತಾ ಇತ್ತು. ನನಗೆ 3rd ಮಂತ್ ಫುಲ್ಲಿಗೆ ಕಳೆದೋಯ್ತು. ಬೆಳಗ್ಗೆ ಮನೆ ಕೆಲಸ ಮುಗಿಸ್ಕೊಳ್ಳೋದು, ಕ್ಲಾಸ್ ಅಟೆಂಡ್ ಮಾಡೋದು, ಊಟ ಮಾಡ್ಕೊಳ್ಳೋದು, ತಿನ್ನೋದು, ಮತ್ತೆ ಕ್ಲಾಸ್ ಅಟೆಂಡ್ ಮಾಡೋದು, ಊಟ ಮಾಡೋದು, ತಿನ್ನೋದು, ಮಲಗೋದು, ಇದೇ ಸರೋಯ್ತು 3rd ಮಂತ್ ಫುಲ್ಲು. ಬಟ್ ನನಗೆ ದಿನೇ ದಿನ ಕಳೀತಾ ಅಡ್ಜಸ್ಟ್ ಆಗ್ತಾ ಹೋಯ್ತು ಈ ವೆದರ್. ನನಗೆ ಫಸ್ಟಿಂದನೂ ನಾನು ಗಮನಿಸ್ತಾನೆ ಇದ್ದೆ ಏನಾದರೂ ಚೇಂಜಸ್ ಆಗುತ್ತಾ ನನ್ನಲ್ಲಿ ಅಂತ. ಬಟ್ ಎಲ್ಲರೂ ಹೇಳ್ತಾ ಇದ್ರು ವಾಮಿಟ್ಸ್ ಎಲ್ಲ ಆಗುತ್ತೆ ಅಂತ. ಆ ಥರ ನನ್ನಲ್ಲಿ ಏನೂ ಚೇಂಜಸ್ ಆಗಿರಲಿಲ್ಲ ನನ್ನ 3rd ಮಂತಲ್ಲಿ. ನನಗೆ ಫಸ್ಟ್ ಮಂತಿಂದ 3rd ಮಂತ್ವರೆಗೂ ಚಳಿ ಬಿಟ್ಟರೆ ಬೇರೆ ಏನೂ ಆಗಿರಲಿಲ್ಲ. ಮತ್ತು ಎಂಥ ಚಳಿಗಾಲ ಆದರೂ ಎಷ್ಟೇ ಮಳೆ ಬಂದರೂ ನಾನು ಯಾವತ್ತೂ ಸ್ವೆಟ್ರ್ ಹಾಕ್ಕೊಂಡಿದ್ದೇ ಇರಲಿಲ್ಲ. ಅಂಥದ್ದು ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದೆ ನನಗೆ ತುಂಬ ಓವರ್ ಕೋಲ್ಡ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನಾನು ಸ್ವೆಟ್ರ್ ಹಾಕ್ಕೊತಾ ಇದ್ದೆ ಆ ಟೈಮಲ್ಲಿ. ಮತ್ತು ನನಗೆ ಫಸ್ಟ್ ಮಂತಿಂದನೂ ತುಂಬಾ ಚಳಿ ಆಗ್ತಾ ಇತ್ತು. ಅನ್ನೋದು ಬಿಟ್ಟರೆ ಇನ್ನೇನು ಚೇಂಜಸ್ ಆಗಿರಲಿಲ್ಲ 3rd ಮಂತ್ವರೆಗೂ ನನಗೆ. ಮತ್ತು ಈಗ ಸಡನ್ನಾಗಿ ಮನೆಯಲ್ಲೇ ಇರೋದ್ರಿಂದ ತುಂಬ ಕಷ್ಟ ಅಂತ ಫೀಲ್ ಆಗ್ತಾಯಿತ್ತು ಸ್ಟಾರ್ಟಿಂಗಲ್ಲಿ. ಮತ್ತೆ ಹೋಗ್ತಾ ಅಡ್ಜಸ್ಟ್ ಆಯಿತು.